ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿ 8ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವು ಇಂದಿನ ತರಗತಿಯಲ್ಲಿ ಕನ್ನಡ ಭಾಷಾ ಪಠ್ಯಪುಸ್ತಕದ ಅಲ್ಲಿರ್ತಕ್ಕಂತಹ ಭಾಗ 1ರಲ್ಲಿ ಬರುವಂತಹ ಪಾಠ ವ್ಯಕ್ತಿ ಚಿತ್ರ ಅಂತಲೇ ಹೇಳ್ಬೋದು. ಈ ಪಾಠ 2ನೆಯ ಗದ್ಯ ಭಾಗ ಸಾರ್ಥಕ ಬದುಕಿನ ಸಾಧಕ ಅನ್ನುವಂತಹ ಪಾಠವನ್ನು ನಾವು ನೋಡೋಣ. ನಮ್ಮ ಕನ್ನಡ ನಾಡು ಹಲವಾರು ಸಾಧು ಸತ್ಪುರುಷರ ನೆಲೆಬೀಡು ಅಂತಲೇ ಹೇಳ್ಬೋದು. ಅಂತಹ ಮಹಾನ್ ಕವಿಗಳು ಜನಿಸಿರ್ತಕ್ಕಂತಹ ಒಂದು ಸುಂದರ ನಾಡು ಅಂದರೆ ಅದು ನಮ್ಮ ಕನ್ನಡ ನಾಡು. ಇಂತಹ ನಾಡಿನಲ್ಲಿ ಹಲವಾರು ಪ್ರಮುಖ ಕವಿಗಳಲ್ಲಿ ನಮ್ಮ ಡಿ.ವಿ. ಗುಂಡಪ್ಪನವರು ಕೂಡ ಒಬ್ಬರು. ನಮ್ಮ ಕನ್ನಡ ಸಾಹಿತ್ಯದ ಸಿರಿವಂತ ಶ್ರೀಮಂತಿಕೆಯ ಸಾಹಿತಿ ಅಂತಲೇ ನಾವು ಇವರನ್ನು ಕರಿಬೋದು. ಹೌದಾ, ಇವರೊಬ್ಬರು ಪತ್ರಕರ್ತರಾಗಿದ್ದರು, ಬರಹಗಾರರಾಗಿದ್ದರು. ತಮ್ಮ ಜೀವನದ ಉದ್ದಕ್ಕೂ ತಮ್ಮದೇ ಆಗಿರ್ತಕ್ಕಂಥ ಹಲವಾರು ನಿಯಮಗಳನ್ನು ಅವುಗಳನ್ನ ರೂಪಿಸಿಕೊಂಡು ತಮ್ಮ ಅದ್ಭುತವಾದಂತಹ ಜೀವನವನ್ನು ನಡೆಸಿರೋರಲ್ಲಿ ಇವರು ಕೂಡ ಒಬ್ಬರು ಅಂತಲೇ ನಾವು ಹೇಳ್ಬೋದು. ಇವರ ಜೀವನ ನಮ್ಮೆಲ್ಲರೂ ಒಂದು ರೀತಿ ಆದರ್ಶಪ್ರಾಯವೇ. ಯಾಕೆ ಗೊತ್ತಾ, ಇವರು ಉನ್ನತ ಸ್ಥಾನಕ್ಕೆ ಏರಿದರೂ ಕೂಡ ಕೊನೆಯವರೆಗೂ ತಮ್ಮ ಜೀವಿತದ ಕೊನೆಯ ಅವಧಿಯಲ್ಲಿವರೆಗೂ ಇರುವವರೆಗೂ ಕೂಡ ಇವರು ತಮ್ಮ ಮೌಲ್ಯಗಳನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬಂದಂಥವರು. ಇವರ ಸರಳ ವ್ಯಕ್ತಿತ್ವ ಆಗಿರ್ಬೋದು, ಇವರ ಬರವಣಿಗೆ ಶೈಲಿ ಆಗಿರ್ಬೋದು, ಎಲ್ಲವೂ ಕೂಡ ತುಂಬ ಅದ್ಭುತ ಅಂತಲೇ ನಾವು ಹೇಳ್ಬೋದು. ಯಾವುದೇ ರೀತಿ ಆಸೆ ಆಮಿಷಕ್ಕೆ ಒಳಗಾಗದೆ ಇವರು ನಡೆಸ್ತಕ್ಕಂತಹ ಲೌಕಿಕ ಜೀವನ ಏನಿದೆಯಲ್ಲ, ಆ ಲೌಕಿಕ ಜೀವನದೆಡೆಗೆ ಒಳಗಾಗದೆ, ಲೌಕಿಕ ಜೀವನದ ಯಾವುದೇ ಆಸೆ ಆಮಿಷಗಳಿಗೆ ಇವರು ಒಳಗಾಗದೆ ನೇರ ವ್ಯಕ್ತಿತ್ವವನ್ನು ಒಳಗೊಂಡಂತಹ ಇವರ ಬದುಕು ನಮ್ಮೆಲ್ಲರಿಗೂ ಒಂದು ರೀತಿ ಆದರ್ಶಪ್ರಾಯವೇ. ಸಾರ್ಥಕ ಬದುಕಿನ ಸಾಧಕ ಅಂತಲೇ ನಾವು ಇವರನ್ನು ಕರೀಬಹುದು. ನಾನು ನಿಮಗೆ ಈ ಪಾಠ ಪ್ರಾರಂಭ ಆಗೋಕ್ಕಿಂತ ಮುಂಚೆನೇ ಡಿ.ವಿ. ಜಿಯವರ ಬದುಕನ್ನು ಹೇಳಬೇಕಾದ್ರೆ ನಾನು ಹೇಳಿ ಇದೊಂದು ವ್ಯಕ್ತಿ ಚಿತ್ರ ಅಂತ ಹೇಳಿದೆ. ವ್ಯಕ್ತಿ ಚಿತ್ರ ಅಂತಂದರೆ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರ ಏನು ಮಹಾನ್ ವ್ಯಕ್ತಿಗಳಿರ್ತಾರಲ್ಲ ಅವರ ಜೀವನದ ಪ್ರಮುಖ ಘಟನಾ ಸ್ಥೂಲ ವಿಚಾರಗಳನ್ನು ನಾವು ಕಲಾತ್ಮಕವಾಗಿ ದಾಖಲಿಸೋದಕ್ಕೆ ನಾವು ವ್ಯಕ್ತಿ ಚಿತ್ರ ಅಂತೇಳಿ ನಾವು ಕರಿತೀವಿ. ಹೌದಾ, ಈ ಸಾರ್ಥಕ ಬದುಕಿನ ಸಾಧಕ ಈ ಪಾಠವನ್ನು ಬರೆದಿದ್ದವರು ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ. ಇವರ ಕವಿ ಪರಿಚಯವನ್ನು ನೋಡ್ಕೊಂಡು ಆಮೇಲೆ ಎಲ್ಲವನ್ನು ನಾವು ಆಶಯ ಭಾಗ ಪ್ರವೇಶ ಭಾಗವನ್ನು ನೋಡೋಣ ಬನ್ನಿ. ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ ಅವರು 29/10/1936ರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದರು. ನೋಡಿ, ಇವರು ಶಿವಮೊಗ್ಗದೊಳಗೆ 1936 ಅಕ್ಟೋಬರ್ ತಿಂಗಳಿನ 29ನೇ ತಾರೀಕಿನಲ್ಲಿ ಇವರು ಜನಿಸ್ತಾರೆ. ತಂದೆ ಶಿವರಾಮ ಭಟ್ಟ, ತಾಯಿ ಮೂಕಾಂಬಿಕೆ. ಇವರ ತಂದೆ ಹೆಸರೇನು? ಶಿವರಾಮ ಭಟ್ಟ, ತಾಯಿ ಹೆಸರು ಮೂಕಾಂಬಿಕೆ ಅಂತೇಳಿ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ, ಆರ್ಟ್ಸ್ ಬ್ಯಾಟಲಿಯನ್ ಡೀನ್ ಆಗಿ ದುಡಿದಿದ್ದಾರೆ. ನೋಡಿ, ಇವರ ಸೇವೆ ನೆಲೆಯಲ್ಲಿ ಮಾಡಿದಾರಪ್ಪ ಅಂದರೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಷಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಇವರು ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡಿದ್ದಾರೆ, ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ದಾರೆ, ಹಾಗೂ ಆರ್ಟ್ಸ್ ಬ್ಯಾಟಲಿಯನ್ ಅನ್ನುವಂತಹ ಒಂದು ಸಂಸ್ಥೆಯಲ್ಲಿ ಇವರು ಡೀನ್ ಆಗಿ ಕೂಡ ಇವರು ಸೇವೆಯನ್ನು ಮಾಡಿದ್ದಾರೆ. ಇವರು ಶ್ರೇಷ್ಠ ಸಾಹಿತಿ, ಪ್ರೌಢ ವಿಮರ್ಶಕ, ಜನಪ್ರಿಯ ಭಾವಗೀತಕಾರ, ಸಮರ್ಥ ಅನುವಾದಕ, ವಿದ್ವಾಂಸ ಮತ್ತು ವಾಗ್ಮಿ. ನೋಡಿ, ಒಬ್ಬ ಶ್ರೇಷ್ಠ ಸಾಹಿತಿಗಾರರು ಮತ್ತು ಪ್ರೌಢ ವಿಮರ್ಶೆಯನ್ನು ಮಾಡುವಂತಹ ಮನೋಭಾವವುಳ್ಳವರು, ಜನಪ್ರಿಯ ಭಾವಗೀತಕಾರರು, ಸಮರ್ಥ ಅನುವಾದಕರು ಹಾಗೂ ವಿದ್ವಾಂಸರು ಮತ್ತು ವಾಗ್ಮಿಗಳು ಕೂಡ ಇವರು ಆಗಿದ್ದಾರೆ. ಇವರ ಕವನ ಸಂಕಲನಗಳು ವೃತ್ತ, ಚಿತ್ರಕೂಟ, ಸುಳಿ. ಇವರ ಪ್ರಸಿದ್ಧ ಧ್ವನಿ ಸುರಳಿಗಳು ದೀಪಿಕಾ, ಭಾವಸಂಗಮ, ಬಂದೇ ಭರತಾವಕಾಲ, ಭಾರ ವಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರೆ. ನೋಡಿ, ಇವರು ಬರೆದಿರ್ತಕ್ಕಂತಹ ಕವನ ಸಂಕಲನಗಳು ಯಾವುವು? ವೃತ್ತ, ಚಿತ್ರಕೂಟ, ಸುಳಿ ಅನ್ನುವಂಥವು. ಆಮೇಲೆ ಪ್ರಸಿದ್ಧ ಧ್ವನಿ ಸುರುಳಿಗಳು ಯಾವಪ್ಪ ಅಂದರೆ ದೀಪಿಕಾ, ಭಾವಸಂಗಮ, ಬಂದೇ ಭರತಾವಕಾಲ, ಭಾರ ವಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರೆ ಎನ್ನುವಂತಹ ಧ್ವನಿ ಸುರುಳಿಗಳನ್ನು ಕೂಡ ಇವರು ಬಿಡುಗಡೆ ಮಾಡಿದ್ದಾರೆ. ಇನ್ನು ಮಕ್ಕಳ ಧ್ವನಿ ಸುರುಳಿಗಳು ಯಾವಪ್ಪ ಅಂದರೆ ನಂದನ, ಕಿನ್ನರಿ, ನವಿಲುಗರಿ, ಕಿಶೋರಿ ಎನ್ನುವಂಥ ಇನ್ನೂ ಹಲವಾರು ಧ್ವನಿ ಸುರುಳಿಗಳನ್ನು ಕೂಡ ಇವರು ಬಿಡುಗಡೆ ಮಾಡಿದ್ದಾರೆ. 10 ಸಾಹಿತ್ಯ ಸಾಧಕ ಜೀವನ ಘಟನೆಗಳ ಬಗೆಗೆ ಬೆಳಕು ಚೆಲ್ಲುವ
ಸಾಹಿತ್ಯ ರತ್ನ ಸಂಪುಟ ಕೃತಿಯನ್ನು ರಚಿಸಿದ್ದಾರೆ. ನೋಡಿ, ಇದರಲ್ಲಿ ಹಲವಾರು ಜನರ ಸಾಹಿತ್ಯಿಕರ ಅವರ ವ್ಯಕ್ತಿತ್ವ ಜೀವನದ ಕಥೆಗಳನ್ನ ಇವರು ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ಸಾಹಿತ್ಯ ರತ್ನ ಸಂಪುಟ ಅಂತ ಹೇಳಿ. 2000ರಲ್ಲಿ ಹೂಸ್ಟನ್ನಲ್ಲಿ ನಡೆದ ಪ್ರಥಮ ಅಮೆರಿಕ ವಿಶ್ವ ಕನ್ನಡ ಸಮ್ಮೇಳನದ ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ್ ಕಾರಂತ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ ಇವೆಲ್ಲವೂ ಇವರ ಸಾಹಿತ್ಯ ಸೇವೆಗೆ ಸಂದಿವೆ. ನೋಡಿ, ಇವರು 2000 ಇಸ್ವಿಯಲ್ಲಿ ಹೂಸ್ಟನ್ನಲ್ಲಿ ನಡೆದಂತಹ ಪ್ರಥಮ ಅಮೆರಿಕ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ಸ್ಥಾನವನ್ನು ಇವರು ವಹಿಸ್ಕೊಂಡಿದ್ರು. ಇನ್ನು ಇವರು ಬಂದಿರತಕ್ಕಂತಹ ಪ್ರಶಸ್ತಿಗಳ ಬಗ್ಗೆ ನಾವು ಗಮನವನ್ನು ಹರಿಸೋದಾದರೆ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಶಿವರಾಮ್ ಕಾರಂತ್ ಪ್ರಶಸ್ತಿ ಬಂದಿದೆ, ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ. ಅದೇ ರೀತಿಯಾಗಿ ಮಾಸ್ತಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿಗೂ ಕೂಡ ಇವರಿಗೆ ಲಭಿಸಿವೆ. ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ ಅವರ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಪ್ರಸ್ತುತ ಗದ್ಯ ಭಾಗವನ್ನು ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ. ನೋಡಿ, ಇವರ ಸಾಹಿತ್ಯ ರತ್ನ ಸಂಪುಟ ಅನ್ನುವಂಥ ಒಂದು ಕೃತಿಯಿಂದ ಈ ಪ್ರಸ್ತುತ ಡಿ.ವಿ.ಜಿ. ಅವರ ಒಂದು ವ್ಯಕ್ತಿ ಚರಿತ್ರೆಯ ಬದುಕನ್ನು ನಾವು ನೋಡಬಹುದು. ಆಶಯ ಭಾವವನ್ನು ನೋಡೋಣ. ಕನ್ನಡ ನಾಡು ರಸ ಋಷಿಗಳ ಬೀಡು, ಸಾಧು ಸತ್ಪುರುಷರ ನೆಲೆಬೀಡು. ಕನ್ನಡ ನಾಡಿನಲ್ಲಿ ಹಲವಾರು ಸತ್ಪುರುಷರು ಜನಿಸಿ ತ್ಯಾಗ ಜೀವನ ನಡೆಸಿ ಇತರರಿಗೆ ಆದರ್ಶ ಪ್ರಿಯರಾಗಿದ್ದಾರೆ. ನೋಡಿ, ನಮ್ಮ ಕನ್ನಡ ನಾಡು ಎಂಥದ್ದು ಮೊದಲೇ ಪಾಠ ಪ್ರಾಮುಖ್ಯತೆ ಮೊದಲೇ ಇದೆ, ಹೌದಾ? ಏನು ರಸ ಋಷಿಗಳ ಬೀಡು, ಸಾಧು ಸತ್ಪುರುಷರು ನೆಲೆಸತಕ್ಕಂಥ ಒಂದು ಸುಂದರ ನಾಡು. ನಮ್ಮ ಕನ್ನಡ ನಾಡಿನಲ್ಲಿ ಹಲವಾರು ಜನ ಸತ್ಪುರುಷರು ನಡೆಸಿ ತ್ಯಾಗ ಜೀವನವನ್ನು ನಡೆಸಿದ್ದಾರೆ. ಇತರರಿಗೆ ಕೂಡ ಇವರು ಆದರ್ಶ ಪ್ರಿಯರು ಆಗಿದ್ದಾರೆ. ಇಂತಹ ಋಷಿಪ್ರಾಯರಾದವರಲ್ಲಿ ಡಿ.ವಿ.ಜಿ. ಅವರು ಕೂಡ ಒಬ್ಬರಾಗಿದ್ದಾರೆ. ಸುಸಂಸ್ಕೃತ ವಿದ್ಯಾವಂತರಾದ ಡಿ.ವಿ.ಜಿ. ಅವರು ಸುಮಾರು 66 ಕೃತಿಗಳನ್ನು ಎಂದರೆ ಸುಮಾರು 8,000 ಪುಟಗಳ ಸಾಹಿತ್ಯವನ್ನು 1,500 ಪುಟಗಳ ಬಿಡಿ ಲೇಖನಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಸಿರಿವಂತ ಸಾಹಿತ್ಯ. ನೋಡಿ, ಇವರ ಶ್ರೀಮಂತಿಕೆಯ ಸಾಹಿತ್ಯ ಕಡೆ ನಾವು ಗಮನವನ್ನು ಹರಿಸಿದಾಗ ನಮ್ಮ ಕನ್ನಡ ಸಾಹಿತ್ಯಕ್ಕೆ 66 ಕೃತಿಗಳನ್ನ ಅಂತಂದರೆ 8,000 ಪುಟಗಳ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. 1,500 ಪುಟಗಳ ಬಿಡಿ ಲೇಖನಗಳನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ನೀಡ್ತಕ್ಕಂತಹ ಅಪರೂಪದ ಚಿನ್ನದ ಗಣಿ ಅಂತಲೇ ಹೇಳ್ಬೋದು. ಇವರು ಲೇಖಕರಾಗಿ, ಪತ್ರಕರ್ತರಾಗಿ, ಸಂಪಾದಕರಾಗಿ, ಸಾಹಿತಿ ಮತ್ತು ರಾಜಕಾರಣಿಯಾಗಿ ಎಲ್ಲದಕ್ಕೂ ಮಿಗಿಲಾಗಿ ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದೆ ಮೇರು ವ್ಯಕ್ತಿತ್ವದ ಆದರ್ಶ ವ್ಯಕ್ತಿಯಾಗಿ ಬಾಳಿ ಬದುಕಿದವರು ಡಾಕ್ಟರ್ ಡಿ.ವಿ. ಗುಂಡಪ್ಪ ಅವರು. ನೋಡಿ, ಯಾವುದೇ ರೀತಿ ಲೌಕಿಕ ಜೀವನದ ಆಸೆಗಳಿಗೆ ಆಮಿಷಗಳಿಗೆ ಒಳಗಾದೆ ತಮ್ಮದೇ ಆಗಿರ್ತಕ್ಕಂತಹ ಮೌಲ್ಯಗಳನ್ನು ತಮ್ಮ ಜೀವನದುದ್ದಕ್ಕೂ ಇಟ್ಕೊಂಡು ಬಂದವರು, ಆದರ್ಶಪ್ರಾಯರಾಗಿ ಇವರು ಬದುಕಿದವರು. ತನಗಾಗಿ ಆಸ್ತಿ, ಹಣ ಮುಂತಾದವನ್ನು ಗಳಿಸದೆ ಸದಾ ಸಮಾಜಮುಖಿಯಾಗಿ ಆದರ್ಶ ರಾಷ್ಟ್ರ ನಿರ್ಮಾಣಕ್ಕಾಗಿ ಧನಿಯದೆ ದುಡಿದವರು ಡಿ.ವಿ.ಜಿ. ಅವರ ಸಾರ್ಥಕ ಬದುಕು, ಆದರ್ಶ ಜೀವನ ನಮ್ಮೆಲ್ಲರ ಬದುಕಿನ ಸೂತ್ರವಾಗಲಿ ಎಂಬುದೇ ಪಠ್ಯದ ಆಶಯ. ನೋಡಿ, ತುಂಬ ಅದ್ಭುತ ವ್ಯಕ್ತಿತ್ವ ಇವರದ್ದು. ಯಾವಾಗಲೂ ಸಮಾಜಮುಖಿಯಾಗಿ ಆದರ್ಶ ರಾಷ್ಟ್ರ ನಿರ್ಮಾಣಕ್ಕಾಗಿ ಸೇವೆಯನ್ನು ಸಲ್ಲಿಸಿದವರು ಇವರಾಗಿದ್ದಾರೆ. ಪದಗಳ ಅರ್ಥವನ್ನು ನೋಡ್ಕೊಂಡ್ವಿ. ಇಳೆ ಅಂದರೆ ಭೂಮಿ, ಕಾನನ ಅಂದರೆ ವನ ಅಥವಾ ನಾಡು, ಕಾಡು, ತರ್ಕ ಅಂದರೆ ವಾದ, ತಿರುಪೆ ಅಂದರೆ ಭಿಕ್ಷೆಯನ್ನು ಬೇಡುವುದು, ಪರಮೋಚ್ಚ ಅಂದರೆ ಅತ್ಯುನ್ನತ, ಮೆಟ್ರಿಕ್ಯುಲೇಷನ್ 10ನೇ ತರಗತಿಗೆ ಸಮಾನವಾಗಿರ್ತಕ್ಕಂಥ ಓದು, ಮೆಹಿದಾವಿ ಅಂದರೆ ಬುದ್ಧಿವಂತ, ವನ ಅಂದರೆ ಕಾಡು, ಸಂಭಾವನೆ ಅಂದರೆ ಗೌರವ ಧನ, ಸುಮ ಅಂದರೆ ಹೂವು, ವಿಕಸನ ಅಂದರೆ ಹಿಗ್ಗುವಿಕೆ, ಅರಳುವಿಕೆ ಮತ್ತು ದೊಡ್ಡದಾಗುವಿಕೆ ಅಂಥೇಳಿ ಅರ್ಥ. ಪ್ರವೇಶ ಭಾಗದಲ್ಲಿ ಏನಿದೆ ನೋಡೋಣ ಬನ್ನಿ. ಪ್ರವೇಶ. ಮಾನವನ ಜನ್ಮದ ಸಾರ್ಥಕತೆ ಮೌಲ್ಯಯುತ ಜೀವನವನ್ನು ನಡೆಸುವುದರಿಂದ ಮಾತ್ರ ರೂಪುಗೊಳ್ಳಬಲ್ಲದು. ಪ್ರತಿಯೊಬ್ಬರಿಗೂ ಸಾಧನೆಯ ಮೆಟ್ಟಿಲೇರುವ ವಿಪುಲ ಅವಕಾಶಗಳಿದ್ದರೂ ಸಾಧನೆಯನ್ನು ಸಾಧ್ಯವಾಗಿಸಿಕೊಂಡವರು ಕೆಲವರು ಮಾತ್ರ. ನೋಡಿ, ಮಾನವನ ಜೀವನ ಸಾರ್ಥಕತೆಯವರು ಮೌಲ್ಯಯುತವಾದಂತಹ ಜೀವನ ಆಗುವುದೇವಪ್ಪ ಅಂದ್ರೆ ಅವರು ತಮ್ಮ ಜೀವನದಲ್ಲಿ ಮೌಲ್ಯವಾಗಿರ್ತಕ್ಕಂತಹ ಮೌಲ್ಯಗಳನ್ನು ಅಳವಡಿಸಿಕೊಂಡಾಗ ಮಾತ್ರ. ಪ್ರತಿಯೊಬ್ಬರಿಗೂ ಕೂಡ ಸಾಧನೆಯ ಮೆಟ್ಟಿಲುಗಳನ್ನು ಏರಲಿಕ್ಕೆ ಒಂದು ಅವಕಾಶ ಇರುತ್ತೆ.
ಆದರೂ ಕೂಡ ಅದರಲ್ಲಿ ಕೆಲವರಿಗೂ ಮಾತ್ರ ಅವಕಾಶ ಸಿಗತ್ತೆ ಅಂತಲೇ ಹೇಳ್ಬೋದು. ಅಂಥವರಲ್ಲಿ ಇವರು ಕೂಡ ಒಬ್ಬರು. ಇಂತಹ ಸಾರ್ಥಕ ಬದುಕನ್ನು ಕಟ್ಟಿಕೊಂಡು ಮೌಲ್ಯಯುತ ಜೀವನ ನಡೆಸಿದ ಮಹಾನ್ ವ್ಯಕ್ತಿಗಳ ಜೀವನದ ಪ್ರಮುಖ ಘಟನೆಗಳ ಸ್ಥೂಲ ವಿಚಾರಗಳನ್ನು ಕಲಾತ್ಮಕವಾಗಿ ದಾಖಲಿಸುವುದೇ ವ್ಯಕ್ತಿ ಚಿತ್ರ. ನೋಡಿ, ಮೊದಲೇ ಇದೆ ನಮ್ಮ ವ್ಯಕ್ತಿ ಚಿತ್ರ ಎಂದ್ರೇನು? ಹಲವಾರು ಜೀವನದಲ್ಲಿ ಹಲವಾರು ಮೌಲ್ಯಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು, ಅವರು ತಮ್ಮ ಬದುಕನ್ನು ಕಟ್ಟಿಕೊಂಡವರು. ಆ ಮೌಲ್ಯಯುತ ಜೀವನಕ್ಕೆ ಹೊಂದಾಣಿಕೆ ಆಗುವಂತೆ ಕೊನೆಯವರು ತಮ್ಮ ಉಸಿರಿನ ಕೊನೆಯವರೆಗೂ ಕೂಡ ಅದೇ ರೀತಿಯ ಮೌಲ್ಯಗಳನ್ನು ಕಾಪಾಡಿಕೊಂಡು, ಅವುಗಳನ್ನು ಅನುಸರಿಸಿಕೊಂಡು, ಅವುಗಳನ್ನು ಬೆಳೆಸಿಕೊಂಡು, ಅವುಗಳಿಗೆ ಯಾವುದೇ ರೀತಿ ಧಕ್ಕೆ ಬರದ ಹಾಗೆ ಬದುಕಿದಂಥವರು ನಾವು ವ್ಯಕ್ತಿ ಚಿತ್ರ ಅಂತ ಕರಿತೀವಿ. ಒಂದು ಆತ್ಮಕಥನ ಜೀವನ ಚರಿತ್ರೆಗಳಂತೆ ವ್ಯಕ್ತಿ ಚಿತ್ರವು ಸಹ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ನೋಡಿ, ಇದು ಆತ್ಮಕಥನ ಜೀವನ ಚರಿತ್ರೆ ನಮ್ಮ ಕನ್ನಡ ಸಾಹಿತ್ಯ ಎಷ್ಟೊಂದು ಸ್ಥಾನಮಾನ ಇದೆಯಲ್ಲ, ಅದೇ ರೀತಿಯಾಗಿ ವ್ಯಕ್ತಿ ಚಿತ್ರ ಕೂಡ ಅಷ್ಟೇ ಸ್ಥಾನಮಾನ ಗೌರವ ಇದೆ ಅಂತಲೇ ಹೇಳ್ಬೋದು. ಅಧಿಕಾರ ಎಂಬುದು ಮನುಷ್ಯನ ವ್ಯಕ್ತಿತ್ವದ ಸತ್ವ ಪರೀಕ್ಷೆ ಎನ್ನುತ್ತಾರೆ. ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದ ವ್ಯಕ್ತಿ ಆದರ್ಶ ವ್ಯಕ್ತಿತ್ವ ಹೊಂದಬಲ್ಲ ಎನ್ನುವ ಮಾತಿಗೆ ಅನುಗುಣವಾಗಿ ಕನ್ನಡ ಸಾಹಿತ್ಯದಲ್ಲಿ ಅಪ್ರತಿಮ ಧೀಮಂತರಾಗಿ ಬೆಳೆದವರು ಡಿ.ವಿ.ಜಿ ಅವರು. ನೋಡಿ, ಅಧಿಕಾರ ಅನ್ನುವಂಥದ್ದು ಮನುಷ್ಯನ ಆಸೆ ಆಮಿಷಗಳಿಗೆ ಏನು ಮಾಡುತ್ತೆ, ಬಲಿ ಕೊಟ್ಟು ಬಿಡುತ್ತೆ, ಹೌದಾ? ಆದರೆ ಡಿ.ವಿ.ಜಿ ಅವರು ಉನ್ನತ ಸ್ಥಾನದಲ್ಲಿ ಇದ್ದರೂ ಕೂಡ ಯಾವುದೇ ರೀತಿ ಲೌಕಿಕ ಜೀವನದ ಆಸೆ ಆಮಿಷಗಳಿಗೆ ಒಳಗಾಗದೆ ತಮ್ಮ ಅಮೂಲ್ಯಗಳನ್ನು ಕೊನೆಯವರೆಗೂ ಕಾಪಾಡಿಕೊಂಡು ಬಂದವರು. ಡಿ.ವಿ.ಜಿ ಅವರು ಸಾಹಿತಿಯಾಗಿ, ಪತ್ರಕರ್ತರಾಗಿ, ಸಂಪಾದಕರಾಗಿ ಮತ್ತು ರಾಜಕಾರಣಿಯಾಗಿದ್ದರೂ ಸಹ ಬದುಕಿನ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಜೀವನವನ್ನು ಸಾರ್ಥಕಗೊಳಿಸಿಕೊಂಡ ಈ ಮಹಾನ್ ಸಾಧಕನ ಆದರ್ಶ ಬದುಕಿನ ಚಿತ್ರಣವನ್ನು ಪ್ರಸ್ತುತ ಗದ್ಯ ಭಾಗದಲ್ಲಿ ಸ್ಮರಿಸಿಕೊಳ್ಳಲಾಗಿದೆ. ನೋಡಿ, ಈ ಪ್ರಸ್ತುತ ಪಾಠದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ಇವರು ತಮ್ಮ ಜೀವನದಲ್ಲಿ ಏನೆಲ್ಲ ಇದ್ದರೂ ಕೂಡ, ಅಧಿಕಾರ, ಹಣ, ಸಂಪತ್ತು ಏನೋ ಇದ್ದರೂ ಕೂಡ ಇವರು ಕೊನೆಯವರೆಗೂ ಕೂಡ ತಮ್ಮ ಮೌಲ್ಯದ ಆದರ್ಶಪ್ರಾಯವಾಗಿರ್ತಕ್ಕಂತಹ ಮೌಲ್ಯದ ಜೀವನವನ್ನು ನಡೆಸಿರುವಂಥವರು. ಪ್ರಸ್ತುತ ಪಠ್ಯಭಾಗದ ಆಶಯ ಇದೇ ಆಗಿದೆ ಅಂಥೇಳಿ ಹೇಳ್ತಾರೆ. ಪಾಠವನ್ನು ಪ್ರಾರಂಭ ಮಾಡಲ್ವೇ? ಡಿ.ವಿ.ಜಿ ಅವರು ತಮ್ಮೊಡನೆ ಮಾತು ನಿಲ್ಲಿಸಿ ಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು. ಆಪ್ತರೆದುರು ಅದನ್ನು ತೋಡಿಕೊಳ್ಳಲು ತಮ್ಮದು ಏನೂ ತಪ್ಪಿಲ್ಲ ಎಂದು ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ಆ ಕಾಲದ ದೊಡ್ಡ ದಿವಾನರನ್ನು ತಮ್ಮ ಸ್ನೇಹಕ್ಕಾಗಿ ಹೀಗೆ ಹಾತೊರೆಯುವಂತೆ ಮಾಡಿದ ವ್ಯಕ್ತಿ ಏನು ಸಾಮಾನ್ಯರೇ? ನೋಡಿ, ಇಲ್ಲಿ ಒಂದ್ಸಲ ಏನಾಗತ್ತೆ ಅಂತಂದರೆ, ಡಿ.ವಿ.ಜಿ ಅವರು ಸರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರ ಜೊತೆ ಮಾತನಾಡ್ಬಿಟ್ಟಿರ್ತಾರೆ. ಇಲ್ಲಿ ಸರ್ ದಿವಾನ್ ಮಿರ್ಜಾ ಅಂದರೆ ಇಸ್ಮಾಯಿಲ್ ಯಾರಪ್ಪ ಅಂತಂದರೆ, ಇವರು ಸರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಯಾರಪ್ಪ ಅಂದರೆ, ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ, ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ರಲ್ವಾ, ಅವರ ಕಾಲದಲ್ಲಿ ಇವರು ಮಂತ್ರಿಯಾಗಿದ್ದವರು. ಯಾರು? ದಿವಾನ್ ಮಿರ್ಜಾ ಇಸ್ಮಾಯಿಲ್ರವರು. 1926ನೇ ಇಸ್ವಿಯಿಂದ ಹಿಡಿದು 1941ನೇ ಇಸ್ವಿವರೆಗೂ ಸರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್ರವರು ಏನದಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇವರು ಮೈಸೂರು ಸಂಸ್ಥಾನದಲ್ಲಿ ಮಂತ್ರಿಯಾಗಿ ಏನು ಮಾಡ್ತಾರೆ, ತಮ್ಮ ಕಾರ್ಯವನ್ನು ಕೈಗೊಂಡವರು ಇವರು. ಆಗಿನ ಕಾಲದಲ್ಲಿ ಡಿ.ವಿ.ಜಿ ಅವರು ತಮ್ಮೊಡನೆ ಮಾತು ನಿಲ್ಲಿಸಿಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬ್ರಿಗೆ ಕಳವಳ ಆಗಿ ಹೋಗಿತ್ತು. ನೋಡಿ, ಮೈಸೂರು ಸಂಸ್ಥಾನದ ಮಂತ್ರಿ ಆದಂಥವರು ಮಿರ್ಜಾ ಇಸ್ಮಾಯಿಲ್ರವರು. ಇವರು ಡಿ.ವಿ.ಜಿ ಅವರು ನನ್ನ ಜೊತೆ ಯಾಕೂ ಮಾತಾಡ್ತಾ ಇಲ್ಲ, ಯಾಕೆ ಏನು ಅಂಥೇಳಿ ಏನು ಮಾಡಿದರು, ತುಂಬ ಕಳವಳವನ್ನು ವ್ಯಕ್ತಪಡಿಸಿದ್ರಂತೆ. ಯಾರು? ಮಿರ್ಜಾ ಇಸ್ಮಾಯಿಲ್ರವರು. ಆಪ್ತರ ಎದುರು ಅದನ್ನು ತೋಡಿಕೊಂಡವರು. ತಮಗೆ ಯಾರು ಪರಿಚಿತರಲ್ಲ, ತಮಗೆ ಯಾರು ಆತ್ಮೀಯರಲ್ಲ, ಅವ್ರ ಜೊತೆ ಇವ್ರು ಏನು ಮಾಡಿದಾರಂತೆ, ನನ್ನ ಜೊತೆ ಯಾಕೋ ಗೊತ್ತಿಲ್ಲ ರೀ, ಡಿ.ವಿ.ಜಿ ಅವರು ಮಾತಾಡ್ತಾ ಇಲ್ಲ, ಮಾತನ್ನು ಬಿಟ್ಟಿದ್ದಾರೆ ಅಂಥೇಳಿ ಹೇಳ್ಕೊಂಡಿದ್ರಂತೆ. ತಮ್ಮದು ಏನೂ ತಪ್ಪಿಲ್ಲ ಎಂದರು. ಆದರೆ ನಮ್ದು ಏನೂ ತಪ್ಪಿಲ್ಲ, ಆದರೆ ಅವರು ಸುಮ್ಮನೆ ಮಾತು ಬಿಟ್ಟಿದ್ದಾರಲ್ಲ ಅಂಥೇಳಿ ತಮ್ಮ ಆ ಕಳವಳ ಏನಿರುತ್ತಲ್ಲ ಅದನ್ನು ಅವರು ಎದುರು ಹೇಳ್ಕೊಂಡಿದ್ರಂತೆ. ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ನೋಡಿ, ಅವರು ಏನು ಹೇಳ್ಕೊಂಡು ಅದು ಯಾರಿಂದ ಮಾತನಾಡ್ಸೋಕ್ಕೆ ಸಾಧ್ಯ ಆಗತ್ತಲ್ಲ, ಅವ್ರ ಮಾತನಾಡಿಸೋ ಪ್ರಯತ್ನವನ್ನು ಕೂಡ ಸರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್ರವರು ಪಟ್ಟಿದ್ರಂತೆ. ಆ ಕಾಲದ ದೊಡ್ಡ ದಿವಾನರನ್ನು ತಮ್ಮ ಸ್ನೇಹಕ್ಕಾಗಿ ಹೀಗೆ ಹಾತೊರೆಯುವಂತೆ ಮಾಡಿದ ವ್ಯಕ್ತಿಯನ್ನು ಸಾಮಾನ್ಯರೇ? ನೋಡಿ, ಆ ಕಾಲದ ದೊಡ್ಡ ದಿವಾನರವರು, ಮಂತ್ರಿ, ದಿವಾನ ಅಂದರೆ ಮಂತ್ರಿ, ಇವರು ಆ ಕಾಲದಲ್ಲಿ ಮೈಸೂರು ಸಂಸ್ಥಾನದ ಮಂತ್ರಿ ಆದಂಥವರು ಸರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್ರವರು. ಇವ್ರ ಜೊತೆ ಯಾರು ಮಾತಾಡ್ತಾ ಇಲ್ಲ, ಡಿ.ವಿ.ಜಿ ಅವರು ಮಾತಾಡ್ತಾ ಇಲ್ಲ ಅಂಥೇಳಿ
ಅವ್ರೇನು ಮಾಡೋದು ತಮ್ಮ ಆಪ್ತರ ಎದುರು ಹೇಳ್ಕೊಳ್ಳೋದಷ್ಟೇ ಅಲ್ಲ, ಅದಕ್ಕೆ ಹಾತೊರೆದು ಕೂಡ ಮಾಡಿದ್ರು. ಅವ್ರ ವ್ಯಕ್ತಿತ್ವವನ್ನು ಹೇಳ್ತಾ ಇದ್ದಾರೆ. ಆ ವ್ಯಕ್ತಿಯನ್ನು ಸಾಮಾನ್ಯ ಅಂದ್ಕೊಂಡಿದ್ದೀರಾ ಅಂತ ಅವರ ವ್ಯಕ್ತಿತ್ವವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ ಸೆಕೆಂಡ್ ಪ್ಯಾರಾದಲ್ಲಿ ಏನು ಹೇಳ್ತಾರೆ, ಹಾಗೆಂದು ಅವರೇನು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ, SSLC ಕೂಡ ದಾಟದ ಓದು. ಭಾರಿ ಶ್ರೀಮಂತರೋ ಎಂದರೆ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂತಹ ಕೆಲಸ. ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪೆತೆನಿಸಿ ಕಳವಳಗೊಂಡಿದ್ದರು. ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ, DVG ಅವ್ರ ವ್ಯಕ್ತಿತ್ವ ಹೇಳ್ತಾರೆ ನೋಡಿ. ಅವರು ದೊಡ್ಡ ದೊಡ್ಡ ಡಿಗ್ರಿಯನ್ನು ಪಡೆದವರಲ್ಲ. ಯಾರು? DVG ಅವರು. SSLC ಕೂಡ ದಾಟದ ಓದು. ನೋಡಿ ಅಲ್ಲಿವರೆಗೂ ಕೂಡ ಇವರು ಓದೋದಿರ್ತಕ್ಕಂತಹ DVG ಅವರು ಶ್ರೀಮಂತರು ಅಂದ್ಕೊಂಡಿದ್ದಾರಾ? ಇಲ್ಲ. ಅವರ ಬದುಕು ಏನಿಪ್ಪ ಅಂತಂದರೆ ಒಂದು ದಿನದ ಊಟಕ್ಕೆ ಆಗುವಷ್ಟು ಅಗತ್ಯ ಸಾಮಾನುಗಳನ್ನ ಪೂರೈಸುವಂಥ ಒಂದು ಸಣ್ಣ ಕೆಲಸ. ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ನೋಡಿ ಯಾವತ್ತೂ ಅಧಿಕಾರದ ಮಾತುಗಳನ್ನು ಆಡಿದಂಥವರು ಅಲ್ಲವೇ ಇಲ್ಲ. ಆದರೆ ಸರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್ರವರ ಉದ್ಯೋಗ ಎಂಥದಿತ್ತು? ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪಿತೆನಿಸಿ ಕಳವಳಗೊಂಡಿದ್ದರು. ನೋಡಿ ಮೈಸೂರು ಸಂಸ್ಥಾನದ ಪರಮೋಚ್ಚ ಅಂದರೆ ಉನ್ನತ ಸ್ಥಾನವನ್ನು, ಮಂತ್ರಿ ಸ್ಥಾನವನ್ನು ಪಡೆದುಕೊಂಡಂತಹ ಮಿರ್ಜಾ ಇಸ್ಮಾಯಿಲ್ರವರು ಅವ್ರ ಸ್ನೇಹ ನನಗೆ ತಪ್ಪು ಹೋಗ್ಬಿಡ್ತಲ್ಲಪ್ಪ ಅಂಥೇಳಿ ಅನ್ಕೊಂಡು ತುಂಬ ಕಳವಳವನ್ನು ವ್ಯಕ್ತಪಡಿಸಿದ್ರಂತೆ. ಇಂತಹ ಸತ್ವಶಾಲಿ ವ್ಯಕ್ತಿತ್ವ DVGಗೆ ಬಂದದ್ದು ಹೇಗೆ? ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಆರ್ಜಿತ್ಯ, ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮಿರ್ಜಾರ ಕಾಲಕ್ಕೆ DVG ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ನೋಡಿ ಮಕ್ಕಳೇ, ನೋಡಿ ಸರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್ರವರು ಯಾಕಪ್ಪ ಇವ್ರ ವ್ಯಕ್ತಿತ್ವಕ್ಕೆ ಇಷ್ಟೊಂದು ಹಾತೊರಿತಾ ಇದ್ದಾರೆ ಅಂದರೆ, ಅವರು ಎಂತಹ ವ್ಯಕ್ತಿತ್ವವನ್ನು ಒಳಗೊಂಡಿದ್ದರು ಅಂದರೆ ಸತ್ವಶಾಲಿ ವ್ಯಕ್ತಿತ್ವ DVG ಬಂದದ್ದಾದರೂ ಹೇಗೆ ಅಂತ ಹೇಳ್ತಾ ಇದ್ದಾರೆ. ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಆರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮಿರ್ಜಾರ ಕಾಲಕ್ಕೆ DVG ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ನೋಡಿ ಇವರಲ್ಲಿರ್ತಕ್ಕಂತಹ ಚಾರಿತ್ರ್ಯ ಆಗಿರ್ಬೋದು, ವಿವೇಕ ಅಂದರೆ ಬುದ್ಧಿವಂತಿಕೆ, ಆಮೇಲೆ ಸಹೃದಯಿ ಆಗಿದ್ದರು, ಸ್ವಯಂ ಆರ್ಜಿತ ತಾವೇ ಸ್ವತಃ ಸಂಪಾದನೆ ಮಾಡಿರ್ತಕ್ಕಂಥ ಅಂದರೆ ಸಂಪಾದಿಸತಕ್ಕಂತಹ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮಿರ್ಜಾರ ಕಾಲಕ್ಕೆ DVG ದೊಡ್ಡ ಮೇಧಾವಿ. ಆಗಿನ ಕಾಲಕ್ಕೆ ಇವರು ದೊಡ್ಡ ಮೇಧಾವಿ ಅಂತೆ ಅನ್ನಿಸ್ಕೊಂಡಿದ್ದು. ವಿದ್ಯಾವಂತರ ವಲಯದಲ್ಲಿ ಪ್ರಮುಖವಾಗಿ ಕೇಳಿಬರ್ತಕ್ಕಂಥ ಹೆಸರೇ ಇವ್ರದ್ದು ಆಗಿತ್ತು. ಅಂಥ ಒಳ್ಳೆಯ ವ್ಯಕ್ತಿತ್ವ ಇವ್ರದ್ದು ಅಂತ ಹೇಳ್ತಾ ಇದ್ದಾರೆ. DVG ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳುಬಾಗಿಲು. ಅವರದು ವೇದಶಾಸ್ತ್ರ ಸಂಪನ್ನರಾದ ಹಿರಿಯರಿದ್ದ ಕುಟುಂಬ. ಅವರ ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ. DVG ಅವರ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದ ವ್ಯಕ್ತಿಗಳು ಇಬ್ಬರು. ಒಬ್ಬರು ಅವರ ಅಜ್ಜಿ ಎಂದರೆ ತಾಯಿಯ ತಾಯಿ ಸಾಕಮ್ಮ, ಮಹರ್ಷಿಪ್ರಾಯರಾದ ಚೇತನ ಎಂದು DVG ಅವರನ್ನು ವರ್ಣಿಸಿದ್ದಾರೆ. ಇನ್ನೊಬ್ಬರು ಅವರ ಸೋದರ ಮಾವ ತಿಮ್ಮಪ್ಪ. ಪ್ರಸಿದ್ಧ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ತಿಮ್ಮ ಅವರ ಹೃದಯಸ್ಪರ್ಶಿಯಾದ ಚಿತ್ರಣವಿದೆ. ಆ ಚಿತ್ರಣಕ್ಕೆ ಆಧಾರವಾದ ವ್ಯಕ್ತಿತ್ವ ಈ ತಿಮ್ಮಪ್ಪನವರದೇ. ನೋಡಿ ಇಲ್ಲವರು ಬಾಲ್ಯದ ಬಗ್ಗೆ, ಇವರು ಹುಟ್ಟಿನ ಬಗ್ಗೆ ಇಲ್ಲಿ ಹೇಳ್ತಾರೆ. DVG ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳುಬಾಗಿಲು. ನೋಡಿ DVG ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿರ್ತಕ್ಕಂತಹ ಮುಳುಬಾಗಿಲು. 1887ರಲ್ಲಿ ಇವರು ಜನಿಸ್ತಾರೆ. ಅವರದು ವೇದಶಾಸ್ತ್ರ ಸಂಪನ್ನರಾದ ಹಿರಿಯರಿದ್ದ ಕುಟುಂಬ. ನೋಡಿ ಇವರ ಕುಟುಂಬ ಯಾವ ರೀತಿಯಾಗಿತ್ತು? ಸಂಪ್ರದಾಯಸ್ಥ ಕುಟುಂಬ ಆಗಿತ್ತು. ವೇದ ಪುರಾಣಗಳನ್ನು ಓದ್ತಾ ಇದ್ದಂಥ ಒಂದು ಹಿರಿಯರಿಂದ ಕೂಡಿರ್ತಕ್ಕಂತಹ ಕುಟುಂಬವಾಗಿತ್ತು. ಅವರ ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ. ನೋಡಿ ಇವರ ತಂದೆ ಹೆಸರೇನು? ವೆಂಕಟರಮಣಯ್ಯ, ತಾಯಿ ಹೆಸರು ಅಲಮೇಲಮ್ಮ ಅಂತ ಹೇಳಿ. DVG ಅವರ ಮೇಲೆ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿಗಳು ಇಬ್ಬರು. ಇವರ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂತಹ ವ್ಯಕ್ತಿಗಳು ಯಾರ್ಯಾರು? ಇಬ್ಬರು. ಅವರು ಒಬ್ಬರು ಅವರ ಅಜ್ಜಿ ಎಂದರೆ ತಾಯಿಯ ತಾಯಿ ಸಾಕಮ್ಮ, ಮಹರ್ಷಿ ಪ್ರಾಯರಾದ ಚೇತನ ಎಂದು DVG ಅವರನ್ನು ವರ್ಣಿಸಿದ್ದಾರೆ. ನೋಡಿ ಒಬ್ಬರು ಇವರ ಅಜ್ಜಿ, ಇನ್ನೊಬ್ಬರು ಅವರ ಸೋದರ ಮಾವ ತಿಮ್ಮಪ್ಪ. ಮೊದಲೇ ಇವರ ಅಜ್ಜಿ ಯಾರಪ್ಪ ಅಂದರೆ ಇವರ ತಾಯಿಯ ತಾಯಿ ಸಾಕಮ್ಮ ಆಗಿದ್ದರು. ಅವರನ್ನು ಏನಂತ ಕರೆದಿದ್ರಪ್ಪ? ಮಹರ್ಷಿ ಪ್ರಾಯರಾದ ಚೇತನ ಅಂಥೇಳಿ DVG ಅವ್ರನ್ನ ವರ್ಣನೆಯನ್ನು ಮಾಡ್ತಾರೆ. ಇನ್ನೊಬ್ಬರು ಅವ್ರ ಸೋದರ ಮಾವ ತಿಮ್ಮಪ್ಪನವರು. ಪ್ರಸಿದ್ಧ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ತಿಮ್ಮ ಅವರ ಹೃದಯ ಸ್ಪರ್ಶಿಯಾದ
ಚಿತ್ರಣವಿದೆ ನೋಡಿ. ಇವರು ಬರೆದಿರ್ತಕ್ಕಂತಹ ಕೃತಿ ಅದು ಮಂಕುತಿಮ್ಮನ ಕಗ್ಗ. ಈ ಕಗ್ಗದಲ್ಲಿ ಏನು ಬರೆದಿದ್ದಾರಪ್ಪ ಅಂದರೆ ಅವರ ಹೃದಯ ಸ್ಪರ್ಶವಾಗಿರ್ತಕ್ಕಂಥ ಒಂದು ಚಿತ್ರಣವನ್ನು ಅಲ್ಲಿ ಸ್ಪಷ್ಟೀಕರಿಸಿದ್ದಾರೆ. ಆ ಚಿತ್ರಣಕ್ಕೆ ಆಧಾರವಾದ ವ್ಯಕ್ತಿತ್ವ ಈ ತಿಮ್ಮಪ್ಪನವರದೇ. ಅದಕ್ಕೆ ಹೊಂದ್ಕೊಂಡಂತಹ ವ್ಯಕ್ತಿತ್ವ ಯಾರ್ದು? ಈ ತಿಮ್ಮಪ್ಪನವರದ್ದು ಅಂತ ಹೇಳ್ತಾರೆ. ಮಕ್ಕಳೇ, ನಾಳೆ ದಿನ ತರಗತಿಯಲ್ಲಿ ಇವರ ಶಿಕ್ಷಣವನ್ನು ಮುಂದುವರೆದು ಇವರ ವ್ಯಕ್ತಿತ್ವ ಹೇಗಿತ್ತು ಎಂಬುದನ್ನು ಹೇಳ್ತಾರೆ ನಮ್ಮ ಕವಿಗಳು. ನಾಳೆ ದಿನ ತರಗತಿಯಲ್ಲಿ ನಾವೆಲ್ಲರೂ ನೋಡೋಣ. ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ತರಗತಿಯನ್ನು ವೀಕ್ಷಣೆ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನನ್ನ ತರಗತಿ ವಿರಾಮ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.